ಹಲೋ ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ಮೇಲೆ ಸ್ವಲ್ಪ ಲೇಟ್ ಆಗುತ್ತೆ ವೀಡಿಯೋನ ಅಪ್ಲೋಡ್ ಮಾಡೋದು, ಬೇಜಾರಾಗಬೇಡಿ. 9-10 ಆದರೂ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡಿದೆ, ದಯವಿಟ್ಟು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಇಷ್ಟು ಹತ್ತಿರ ಬಂದರೆ ಟೆನ್ಷನ್ ಆಗಲ್ವಾ? ಸ್ವಲ್ಪ ದೂರ ಇರಿ ಸೂರ್ಯ ಅಂತ ಡ್ರೈಯರ್ ಆಫ್ ಮಾಡಿ ಪಕ್ಕಕ್ಕೆ ತಿರುಗಿದ್ಲು. ಅವಳ ಎರಡು ಭುಜಗಳ ಮೇಲೆ ಕೈಯಿಟ್ಟು ನೇರವಾಗಿ ಕಣ್ಗಳನ್ನ ನೋಡ್ತಾ, ನನಗೆ ನಿನ್ನ ಹತ್ರನೇ ಇರಬೇಕು ಅನ್ನಿಸ್ತಿದೆ, ಏನು ಮಾಡಲಿ ಅಂದ. ಅವನ ಕಣ್ಗಳ ತೀಕ್ಷ್ಣತೆಗೆ ಅವಳು ಸೋತು ದೃಷ್ಟಿ ಕೆಳಕ್ಕೆ ಹಾಕಿದ್ಲು. ರಣಧೀರ್ ಸಾವೇರಿ ಕೈಯಲ್ಲಿದ್ದ ಶರ್ಟ್ ಕಿತ್ತು ಪಕ್ಕದ ಚೇರ್ ಮೇಲೆಸ್ತ. ಅವಳ ಸೊಂಟದ ಮೇಲೆ ಕೈಯಿಟ್ಟು ತನ್ನತ್ತ ಎಳೆದುಕೊಂಡು, ಸಾವಿ, ಈ 50 ದಿನಗಳ ಕಾಲಾವಕಾಶ ತುಂಬ ಜಾಸ್ತಿ ಅನ್ನಿಸ್ತಿದೆ. ಅದರಲ್ಲಿ ಒಂದು ಸೊನ್ನೆ ತೆಗೆದು 5 ದಿನಕ್ಕೆ ಮದುವೆ ಫಿಕ್ಸ್ ಮಾಡೋಣವಾ ಪ್ಲೀಸ್ ಅಂತ ಕ್ಯೂಟಾಗಿ ರಿಕ್ವೆಸ್ಟ್ ಮಾಡ್ದ. ನಿಮ್ಗೆ ಹುಚ್ಚ? 5 ದಿನದಲ್ಲಿ ಮದುವೆ ಹೇಗೆ ಸಾಧ್ಯ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ನಿನ್ನ ಪ್ರೀತಿ ಹುಚ್ಚು. ನೀನು ಓಕೆ ಅಂದರೆ ಈಗಲೇ ತಾಳಿ ತಂದು ಕಟ್ಬಿಡ್ತೀನಿ. ನಿನ್ನ ಹೃದಯ ಸ್ವಲ್ಪ ದೊಡ್ಡದು ಮಾಡಿ ಈ ದಿನದ ಮೇಲೆ ಕರುಣೆ ತೋರಿಸ್ಬಾರ್ದೆ ಅಂದ. ಇನ್ನೊಂದ್ಸಲಿ ನಿಮ್ಮನ್ನು ನೀವು ಹೀಗೆ ಕೀಳಾಗಿ ಮಾತಾಡ್ಕೊಂಡ್ರೆ ನಾನು ಒಪ್ಪಲ್ಲ, ಹೇಳ್ತಿದ್ದೀನಿ ಅಂತ ಕೋಪದಿಂದ ಅವನ ಕೈಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಅವಳು ಹಠ ಮಾಡಿದಷ್ಟು ರಣಧೀರ್ ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಕೊಂಡ. ಅವನ ಬರೀ ಎದೆಗೆ ಅವಳ ಕೆನ್ನೆ ತಗಲ್ತಿರೋದಕ್ಕೆ ಸೂರ್ಯ ಪ್ಲೀಸ್ ಅಂತ ನಡ್ಗೋ ದನಿಯಲ್ಲಿ ಕೇಳಿದ್ಲು. ನಿನ್ನ ಮನೆಯಲ್ಲಿ ನಿನ್ನ ರೂಮ್ನಲ್ಲಿ ನಿನ್ನ ಜೊತೆ ಹೀಗಿರೋದು ತುಂಬ ಚೆನ್ನಾಗಿದೆ ಸಾವಿ. ಮೊದಲು ಬಾರಿ ನಿಮ್ಮ ಮನೆಗೆ ಬಂದಿದ್ದಕ್ಕೆ ನೆನ್ಪಿಟ್ಕೊಳ್ಳೋ ಹಾಗೆ ಏನಾದರೂ ಗಿಫ್ಟ್ ಕೊಡ್ಬೋದಾ ಅಲ್ವಾ ಅಂತ ಪಿಸ್ಕೊಡ್ತಾ ರಣಧೀರ್ ಅವಳ ಡ್ರೆಸ್ ಮೇಲೆ ಕೈಗಳನ್ನಿಟ್ಟು ತನ್ನತ್ತ ಹೇಳ್ಕೊಂಡ. ಅಜ್ಜಿ ಬರ್ತಾರೆ ಸೂರ್ಯ, ನಿಮ್ಮನ್ನು ಹೀಗೆ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಸಾವೇರಿ ಕಳವಳದಿಂದ ಹೇಳಿದ್ಲು. ಅಜ್ಜಿ ಹೇಳಿದ 15 ನಿಮಿಷಗಳ ಇನ್ನೂ 5 ನಿಮಿಷ ಬಾಕಿ ಇದ್ದೆ ಸಾವಿ. ಅವ್ರು ಬರೋ ಮೊದಲೇ ನಿನ್ನನ್ನು ಬಿಟ್ಬಿಡ್ತೀನಿ. ಮುಖ ಸ್ವಲ್ಪ ಮೇಲ್ ಮಾಡು ಅಂದ ರಣಧೀರ್. ಎಷ್ಟು ಸಲ ಕೊಟ್ಟರು ಅದೇ ಮುತ್ತಲ್ವಾ, ನಿಮ್ಗೇನು ವ್ಯತ್ಯಾಸ ಅನಿಸುತ್ತೆ ಅಂತ ಸಾವೇರಿ ಮೆಲ್ಲಿಗೆ ಕೇಳಿದ್ಲು. ಏನು ವ್ಯತ್ಯಾಸ ಅಂತ ನಾಳೆ ಆಫೀಸ್ನಲ್ಲಿ ಹೇಳ್ತೀನಿ. ಈಗ ಫೇಸ್ ಲಿಫ್ಟ್ ಮಾಡ್ತೀಯಾ ಇಲ್ವಾ ಅಂತ ಅವಳು ಸೊಂಟ ಸವರ್ತಾ ರಣಧೀರ್ ಮತ್ತೆ ಕೇಳ್ದ. ಅವನ ಹಠಕ್ಕೆ ಸೋತ ಸಾವೇರಿ ಕೆಂಪಗಾದ ಮುಖದೊಂದಿಗೆ ದೃಷ್ಟಿ ಮೇಲ್ ಮಾಡಿದ್ಲು. ಮುತ್ತಿಗೆ ಒಪ್ಕೊಂಡ ಹಾಗೆ ಮದುವೆಗೂ ಒಪ್ಪೋಕೆ ನಿನಗೇನಂತೆ ಅಂತ ಕೇಳ್ತಲೇ ರಣಧೀರ್ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನಿಟ್ಟು ಪ್ರೀತಿಯ ಮೊಹರು ಒತ್ತದ. ಈ ಬಾರಿ ಮುತ್ತು ಆಫೀಸ್ನಲ್ಲಿದ್ದಂತೆ ಮೃದುವಾಗಿರದೆ ಸ್ವಲ್ಪ ತೀವ್ರವಾಗಿತ್ತು. ಸಾವೇರಿ ಕೂಡ ಕಣ್ಮುಚ್ಚಿ ಅವನ ಬೆನ್ನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಒಬ್ಬರು ಉಸಿರು ಇನ್ನೊಬ್ಬರಿಗೆ ಅಮೃತದಂತೆ ಭಾಸವಾಗ್ತಿರೋದಕ್ಕೆ ರಣಧೀರ್ ಸಾವೇರಿಯ ತುಟಿಗಳನ್ನು ಹಠದಿಂದ ಕಚ್ಚಿಬಿಟ್ಟನು. ಅವಳನ್ನು ಎದೆಗೆ ಅಪ್ಕೊಂಡು, ಲವ್ ಯು ಸಾವಿ, ಇವತ್ತು ನನಗಂತೂ ನಿದ್ರೆ ಬರೋಲ್ಲ, ಸೊ ರಾತ್ರಿ ಕಾಲ್ ಮಾಡ್ತೀನಿ, ಮಾತಾಡು. ನಿದ್ರೆ ಬೇಕು ಅಂದರೆ ನಾಳೆ ಆಫೀಸ್ನಲ್ಲಿ ನಿದ್ರೆ ಮಾಡುವಂತೆ ಅಂತ ಕಾಮ ಪ್ರಚೋದಕ ಧ್ವನಿಯಲ್ಲಿ ಹೇಳ್ದ. ಸರಿ ಅಂತ ಸಾವೇರಿ ಅಲ್ಲಿಂದ ಬಿಡಿಸ್ಕೊಂಡು ಹೋಗಿ ಹಾಲ್ನಲ್ಲಿದ್ದ ಐರನ್ ಬಾಕ್ಸ್ ತಂದು ಶರ್ಟ್ ಇಸ್ತ್ರಿ ಮಾಡೋದಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ಕಾಂಪೌಂಡ್ ಗೇಟ್ ಸತ್ ಕೇಳಿಸ್ತು. ಭಾನುಮತಿ ಅವರು ಒಳಗೆ ಬರ್ತಾ, ಸಾವಿಯೇ ಸಾಹೇಬ್ರಿದಾರಾ ಅಂತ ಕೇಳಿದ್ರು. ಹೌದು ಅಜ್ಜಿ ಇದ್ದಾರೆ ಅಂತ ಸಾವೇರಿ ತನ್ನ ಕೂದಲನ್ನು ಸರಿಪಡಿಸ್ಕೊಳ್ತಾ ತುಟಿಗಳ ಮೇಲಿದ್ದ ತ್ಯಾವವನ್ನು ಒರೆಸ್ಕೊಳ್ತಾ ಉತ್ತರಿಸಿದ್ಲು. ಎಲ್ಲಿದ್ದಾರೆ? ಹಾಲ್ನಲ್ಲಿ ಕಾಣಿಸ್ತಿಲ್ವಲ್ಲ. ನನ್ನ ರೂಮ್ನಲ್ಲಿದ್ದಾರೆ ಅಜ್ಜಿ. ನಾಯಿ ಮರಿ ಅವ್ರ ಶರ್ಟ್ ಮೇಲೆ ಸುಸು ಮಾಡ್ತು, ನಾನು ಅದನ್ನು ಒಗೆದು ಐರನ್ ಮಾಡ್ತಿದ್ದೀನಿ. ಶರ್ಟ್ ಇಲ್ಲಿದ್ದಕ್ಕೆ ರೂಮ್ನಲ್ಲೇ ಇದ್ದಾರೆ ಅಂತ ಎದೆ ಬಡ್ತಾ ನಡುವೆಯೇ ಸುಳ್ಳು ಹೇಳಿದ್ಲು. ಅಜ್ಜಿ ರಣಧೀರಿದ್ದ ರೂಮ್ಗೆ ಹೋದರು. ಅಲ್ಲಿ ರಣಧೀರ್ ಟವೆಲ್ನಿಂದ ಮೈ ಮುಚ್ಕೊಂಡು ಏನೂ ತಿಳಿಯೋದು ಮುಗ್ದನಂತೆ ಚೇರ್ ಮೇಲೆ ಕೂತು ಪುಸ್ತಕ ಓದ್ತಿದ್ದ. ಅಜ್ಜಿ ಅವನ ಪಕ್ಕದ ಚೇರ್ನಲ್ಲಿ ಕೂತು ಹರಟೆ ಶುರು ಮಾಡಿದ್ರು. ಅಷ್ಟರಲ್ಲಿ ಸಾವೇರಿ ಇಸ್ತ್ರಿ ಮಾಡಿದ ಶರ್ಟ್ ತಂದುಕೊಟ್ಲು. ಥ್ಯಾಂಕ್ಸ್ ಸಾವೇರಿ ಅಂತ ಶರ್ಟ್ ಪಡೆಯುವಾಗ ಅವಳ ಬೆರಳುಗಳನ್ನು ಮೆಲ್ಲಗೆ ಸ್ಪರ್ಶಿಸಿ ರಣಧೀರ್ ವಾಶ್ರೂಮ್ ಒಳಗಡೆ ಹೋದ. ಇವರಿಗೆ ಕಳ್ಳ ಕೆಲಸಗಳೇ ಜಾಸ್ತಿ ಆಯಿತು ಅಂತ ಮನದಲ್ಲೇ ಅಂದ್ಕೊಂಡ ಸಾವೇರಿ, ಅಜ್ಜಿ ಕಾಫಿ ತರಲಾ ಅಂತ ಕೇಳಿ ಕಿಚನ್ ಕಡೆ ನಡೆದ್ಲು. 2 ನಿಮಿಷದಲ್ಲಿ ಶರ್ಟ್ ಹಾಕ್ಕೊಂಡು ಹೊರಬಂದ ರಣಧೀರ್ ಟವೆಲನ್ನು ಬೆಡ್ ಮೇಲೆ ಹಾಕಿ ಅಜ್ಜಿ ಮುಂದೆ ವಿನಯದಿಂದ ನಿಂತ. ಭಾನುಮತಿ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಬಂದೆ, ಹೇಳ್ಬೋದಾ ಅಂದ. ಅಜ್ಜಿ ಸ್ವಲ್ಪ ಗಾಬರಿಯಿಂದಲೇ ಹೇಳ್ಬಾಬು ಅಂದರು. ಬಿಸ್ನೆಸ್ ಕೆಲಸದ ಮೇಲೆ ನಾನು 1 ವಾರ ಮೇಘಾಲಯಕ್ಕೆ ಹೋಗಬೇಕಿದೆ. ಸಾವೇರಿ ನನ್ನ PA ಆಗಿರೋದ್ರಿಂದ ಅವಳು ನನ್ನ ಜೊತೆ ಬರಬೇಕು. ಆದರೆ ಅವಳು ಕೇವಲ PA ಮಾತ್ರ ಅಲ್ಲ, ಒಬ್ಬ ಹೆಣ್ಮಗಳು. ಹಾಗಾಗಿ ಮನೆಯವ್ರ ಪರ್ಮಿಷನ್ ಕೇಳೋದು ಸರಿ ಅಂತ ಇಲ್ಲಿಗೆ ಬಂದೆ. ನಿಮಗೆ ಓಕೆ ಅಂದರೆ ಮಾತ್ರ ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂದ. ಅಜ್ಜಿ ಯೋಚಿಸಿ, ಬಾಬು 1 ವಾರ ಅಷ್ಟು ದೂರ ಒಂಟಿಯಾಗಿ ಕಳಿಸೋದು ಅಂದರೆ ಹೇಗೆ ಅಂದರು.
ಅವಳ ಜವಾಬ್ದಾರಿ ನಂದು ಅಜ್ಜಿ. ಅವಳಿಗೆ ಏನಾದರೂ ತೊಂದರೆ ಅನಿಸಿದ್ರೆ ತಕ್ಷಣ ವಾಪಸ್ ಕಳಿಸ್ತೀನಿ. ನನ್ನನ್ನು ನಂಬಿ ಕಳಿಸ್ಕೊಡಿ ಅಂತ ರಣಧೀರ್ ಭರವಸೆ ನೀಡ್ದ. ರಣಧೀರ್ನ ಮಾತು ಮತ್ತು ಮರ್ಯಾದಸ್ಥ ನಡವಳಿಕೆ ಕಂಡು ಅಜ್ಜಿಗೆ ಅವನ ಮೇಲೆ ನಂಬಿಕೆ ಹೊರತು. ಯಾವಾಗ ಹೋಗಬೇಕು ಬಾಬು ಅಂತ ಕೇಳಿದ್ರು. ನಾಳೆ ಬೆಳಿಗ್ಗೆ ಅಜ್ಜಿ ಅಂದ ರಣಧೀರ್. ವಾಶ್ರೂಮ್ನಲ್ಲಿ ಶರ್ಟ್ ಹಾಕ್ಕೊಳ್ಳುವಾಗ ಇಡೀ ಪ್ರೋಗ್ರಾಮನ್ನು ಪ್ರೀಪೋನ್ ಮಾಡ್ಕೊಂಡಿದ್ದ ಕಿಲಾಡಿ ರಣಧೀರ್. ಸರಿ ಬಾಬು, ಕರ್ಕೊಂಡು ಹೋಗಿ, ಆದರೆ ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಳಿ. ಯಾಕೋ ಇತ್ತೀಚೆಗಳು ಸರಿಯಾಗಿ ಮಾತಾಡ್ತಿಲ್ಲ, ಏನೋ ಯೋಚನೆಯಲ್ಲಿರ್ತಾಳೆ ಅಂತ ಹೇಳಿದ್ರು ಅಜ್ಜಿ. ಅವಳು ಸರಿಯಾಗಿ ಊಟ ಮಾಡಲ್ಲ, ನಿದ್ರೆ ಮಾಡಲ್ಲ, ಯಾವಾಗಲೂ ರೂಮ್ನಲ್ಲಿ ಒಬ್ಬಳೇ ಏನೋ ಯೋಚಿಸ್ತಾ ಕೂತಿರ್ತಾಳೆ ಅಂತ ಭಾನುಮತಿ ಅವರು ಸಾವೇರಿ ಬಗ್ಗೆ ಸಂಕಟದಿಂದ ರಣಧೀರ್ಗೆ ಹೇಳಿದರು. ಅವಳ ಈ ಸ್ಥಿತಿಗೆ ತಾನೇ ಕಾರಣ ಅಂತ ತಿಳಿದ ರಣಧೀರ್ಗೆ ಒಂದು ಕ್ಷಣ ಮನಸ್ಸಿಗೆ ನೋವಾಯಿತು. ಆದರೆ ಅವಳನ್ನು ಮೊದಲಿನಂತೆ ನಗ್ನಗ್ತಾ ಇರುವಂತೆ ಮಾಡಬೇಕಂದ್ರೂ ತಾನೇ ಕಾರಣವಾಗಬೇಕು ಅಂತ ನಿರ್ಧರಿಸಿ ಅವನು ಮುಖದಲ್ಲಿ ನಗು ತಂದುಕೊಂಡು, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನು ಜಾಗ್ರತೆಯಿಂದ ನೋಡ್ಕೊಳ್ತೀನಿ ಅಜ್ಜಿ, ನೀವು ಟೆನ್ಷನ್ ಮಾಡಬೇಡಿ ಅಂತ ಭರವಸೆ ನೀಡ್ದ. ನಗ್ತಿರೋ ರಣಧೀರ್ನ ಮುಖ ನೋಡಿದ ಭಾನುಮತಿ ಅವ್ರಿಗೆ, ಇಂತಹ ಹುಡುಗನೇ ನನ್ನ ಮೊಮ್ಮಗಳಿಗೆ ಗಂಡನಾಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನದಲ್ಲೇ ಮುದವಾಯಿತು. ಬನ್ನಿ ಬಾಬು, ಹಾಲ್ಗೆ ಹೋಗೋಣ ಅಂತ ಅಜ್ಜಿ ಮುಂದೆ ನಡೆದ್ರು. ಸ್ವಲ್ಪ ನೀರು ಬೇಕಿತ್ತು ಅಜ್ಜಿ, ಕುಡಿದು ಬರಲಾ ಅಂತ ರಣಧೀರ್ ಕೇಳ್ದ. ಫ್ರಿಡ್ಜ್ ಕಿಚನ್ನಲ್ಲಿದೆ ಬಾಬು, ಸಾವೇರಿ ಕೂಡ ಅಲ್ಲೇ ಇದ್ದಾಳೆ, ಹೋಗಿ ಅಂತ ಹೇಳಿ ಅಜ್ಜಿ ನಾಯಿ ಮರಿಯನ್ನು ಬಿಡೋದಕ್ಕೆ ಇನ್ನೊಂದು ರೂಮಿಗೆ ಹೋದರು. ಕಿಚನಲ್ಲಿ ಕಾಫಿ ಮಾಡ್ತಾ ಇದ್ದ ಸಾವೇರಿಯನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡ ರಣಧೀರ್. ಅಜ್ಜಿ ಮೇಘಾಲಯ ಟ್ರಿಪ್ಗೆ ಒಪ್ಕೊಂಡಿದ್ದಾರೆ, ಅಂದಹಾಗೆ ನಾವು ನಾಳೆನೇ ಹೋಗ್ತಿದ್ದೀವಿ, ರಾತ್ರಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ ಅಂಥೇಳಿ ಅವಳು ಕೆನ್ನೆಗೆ ಮುತ್ತಿಟ್ಟು ನೀರಿನ ಬಾಟಲ್ ಹಿಡಿದು ಹಾಲ್ಗೆ ನಡೆದ. ಅವನ ಅಪ್ಪುಗೆಗೆ ದಿಗಿಲಾದ ಸಾವೇರಿ, ಅಜ್ಜಿ ಕಾಣಿಸೋಂತೆ ಅನ್ನೋ ಭಯವೇ ಇಲ್ವಾ ಇವ್ರಿಗೆ, ನೇರವಾಗಿ ಕಿಚನ್ಗೆ ಬಂದು ಹಗ್ ಮಾಡ್ತಾರಲ್ಲ ಅಂತ ಬೆವರನ್ನು ಒರೆಸ್ಕೊಳ್ತಾ ಟ್ರೇ ಹಿಡಿದು ಹಾಲ್ಗೆ ಬಂದ್ಲು. ಅವನ ಅಪ್ಪುಗೆಗೆ ದಿಗಿಲಾದ ಸಾವೇರಿ, ಅಜ್ಜಿ ಕಾಣಿಸೋತ್ತೆ ಅನ್ನೋ ಭಯವೇ ಇಲ್ವಾ ಅವ್ರಿಗೆ, ನೇರವಾಗಿ ಕಿಚನ್ಗೆ ಬಂದು ಹಗ್ ಮಾಡ್ತಾರಲ್ಲ ಅಂತ ಬೆವರನ್ನು ಒರೆಸ್ಕೊಳ್ತಾ ಟ್ರೇ ಹಿಡಿದು ಹಾಲಿಗೆ ಬಂದ್ಲು. ಒಂದು ಕಪ್ ಕಾಫಿನ ರಣಧೀರ್ಗೆ ಕೋಪದಿಂದಲೇ ನೀಡಿ ಇನ್ನೊಂದನ್ನು ಅಜ್ಜಿ ಕೊಟ್ಟು ಪಕ್ಕದಲ್ಲಿ ನಿಂತಳು. ಕಾಫಿ ಕುಡಿದು ಖಾಲಿ ಕಪ್ ಪಕ್ಕಕ್ಕಿಟ್ಟ ರಣಧೀರ್ ದಿವಾನ್ನಿಂದ ಎದ್ದು, ಸರಿ ಅಜ್ಜಿ, ನಾನಿನ್ನು ಹೊರಡ್ತೀನಿ ಅಂತ ಭಾನುಮತಿ ಅವರ ಕಾಲು ಮುಟ್ಟಿ ನಮಸ್ಕರಿಸ್ದ. ಅಯ್ಯೋ ಬಾಬು, ಇದೇನೋ, ಎದ್ದೇಳಿ, ನೀವ್ಯಾಕೆ ನನ್ನ ಕಾಲು ಹಿಡಿತೀರಿ ಅಂತ ಅಜ್ಜಿ ಗಾಬರಿಯಿಂದ ಅವನನ್ನು ಮೇಲೆಪ್ಸಿದ್ರು. ನೀವು ನನಗೆ ಅಜ್ಜಿ ವಯಸ್ಸಿನವರು, ಅದಕ್ಕೆ ನಮಸ್ಕರಿಸಿದೆ. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಅಷ್ಟೇ ಮುಖ್ಯ ಅಲ್ವಾ ಅಂತ ಹೇಳ್ತಾ ಅಲ್ಲಿಯೇ ಬೊಂಬೆ ಅಂತ ನಿಂತಿದ್ದ ಸಾವೇರಿಯನ್ನು ನೋಡಿ ಕಣ್ಣು ಹೊಡೆದ. ನಿಮಗೆ ತುಂಬ ಒಳ್ಳೆ ಸಂಸ್ಕಾರ ನೀಡಿದ್ದಾರೆ ಬಾಬು ಅಂತ ಭಾನುಮತಿ ಅವರು ಅವನನ್ನು ಪ್ರೀತಿಯಿಂದ ಹರಿಸಿದ್ರು. ಒಮ್ಮೆ ಆ ಪಪ್ಪಿಯನ್ನು ತರ್ತೀರಾ, ಅದಕ್ಕೆ ಬಾಯಿ ಹೇಳೋಗ್ತೀನಿ ಅಂತ ರಣಧೀರ್ ಕೇಳಿದಾಗ ಅಜ್ಜಿ ರೂಮ್ ಕಡೆಗೆ ನಡೆದ್ರು. ಅಜ್ಜಿ ಒಳಗೆ ಹೋದದ್ದೇ ತಡ. ರಣಧೀರ್ ಸಾವೇರಿ ಮುಖನ 2 ಕೈಗಳಿಂದ ಹಿಡಿದು ಮುಖ ತುಂಬ ಮುತ್ಕಳ ಗರೆದು ಕೊನೆಯಲ್ಲಿ ಅವಳ ತುಟಿಯನ್ನು ತನ್ನದಾಗಿಸ್ಕೊಂಡು, ಲವ್ ಯುರಾ ಅಂತ ಪಿಸ್ಕೊಟ್ಟು ದೂರ ಸರಿದ. ಅಜ್ಜಿ ನಾಯಿ ಮರಿ ತರೋದು, ರಣಧೀರ್ ಅದಕ್ಕೆ ಬಾಯಿ ಹೇಳಿ ಹೊರಗೆ ಹೋಗೋದು, ಶೂ ಹಾಕ್ಕೊಂಡು ಕಾರ್ ಹತ್ತಿ ಹೋಗೋದು, ಯಾವುದು ಸಾವೇರಿಗೆ ಅರಿವಾಗಲೇ ಇಲ್ಲ. ಅವಳು ಬ್ಯಾಟ್ರಿ ಖಾಲಿಯಾದ ಬೊಂಬೆ ಅಂತೆ ಹಾಗೆ ಸ್ತಬ್ಧಳಾಗಿ ನಿಂತಿದ್ಲು. ಭಾನುಮತಿ ಅವರು, ಏನಾಯ್ತೆ ನಿನಗೆ ಅಂತ ಜೋರಾಗಿ ಅಲ್ಗಾಡಿಸ್ದಾಗಲೇ ಎಚ್ಚರವಾದವಳಂತೆ ಸಾವೇರಿ ತನ್ನ ರೂಮ್ಗೆ ಹೋದ್ಲು. ಬೆಡ್ ಮೇಲೆ ಬೋರ್ಲಾಗಿ ಬಿದ್ದು ರಣಧೀರ್ ನೀಡಿದ ಮುತ್ತಿನ ಗುರ್ತಿರುವ ತುಟಿಯನ್ನು ತನ್ನ ಬೆರಳುಗಳಿಂದ ಸವರ್ತಾ ಅವನ ಯೋಚನೆಗಳಲ್ಲೇ ಮುಳುಗೋದ್ಲು. ಅಲ್ಲಿವರೆಗೂ ಚೆನ್ನಾಗಿಯೇ ಇದ್ದು ಮತ್ತೆ ವಿಚಿತ್ರವಾಗಿ ಬರ್ತಿರುವ ಮೊಮ್ಮಗಳನ್ನು ನೋಡಿ ಭಾನುಮತಿಯವರು ಗಾಬರಿಯಾದರು. ಇದಕ್ಕೆ ಆ ನಾಯಿ ಭಯ ಹಿಡಿದ ದಿನದಿಂದಲೇ ಹೀಗಾಗ್ತಿದೆ. ಒಂದ್ಸಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆ ಎಲೆ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೋ ಏನೋ ಅಂದ್ಕೊಳ್ತಾ ತಮ್ಮ ಕೆಲಸದಲ್ಲಿ ಮುಳುಗಿದ್ರು. ನೋಡು ಬಾಮ್ಮ, ಆ ಬ್ರಹ್ಮಚಾರಿ ದೇವ್ರಿಗೂ ಈ ನಮ್ಮ ಬ್ರಹ್ಮಚಾರಿ ಕಿಂಗಿಗೂ ಎಲ್ಲೂ ಸೆಟ್ ಆಗಲ್ಲ. ಅದ್ರ ಬದಲು ನಿನ್ನ ಮೊಮ್ಮಗಳ ಕೈಯಿಂದ ರುಕ್ಮಿಣಿ ಕಲ್ಯಾಣ ಓದಿಸು. ಅಟ್ಲೀಸ್ಟ್ ಈಗಲಾದರೂ ಅವಳಿಗೆ ಮದುವೆ ಯೋಗ ಕೂಡಿ ಬಂದು ಆಸೆಮಣೆ ಏರ್ತಾಳೆ. ಅಲ್ಲಿ ನಾಯಕ ಆ ಸೈಡ್ ತುಂಬ ವೆಯ್ಟಿಂಗ್. ಅವರ ಸೆಕೆಂಡ್ ನೈಟ್ಗೆ ಅದ್ಭುತವಾದ ಅರೇಂಜ್ಮೆಂಟ್ಸ್ ಮಾಡಿಸಿ ನಾನು ಕೂಡ ಕಾಯ್ತಿದ್ದೇನೆ. ಸ್ವಲ್ಪ ಹೊತ್ತು ಸಾವೇರಿಯನ್ನು ಬಿಟ್ಟು ರಣಧೀರ್ ಜೊತೆ ಅವನ ಮಹಲ್ಗೆ ಹೋಗೋಣ, ಬನ್ನಿ ಬನ್ನಿ. ಸಾಮಾನ್ಯ ದಿನಗಳಂತೆ ಸೀರಿಯಸ್ ಆಗಿರದೆ ಮುಖದಲ್ಲಿ ನಗು ಹೊತ್ತು ಬರ್ತಿರೋ ಮಗನನ್ನು ವಿಶಾರದ ಅವರು ತಮ್ಮ ತಂದೆ ಕಾಳೇಶ್ವರ್ ವರ್ಮ ಆಶ್ಚರ್ಯದಿಂದ ದಿಟ್ಟಿಸ್ತಿದ್ರು. ರಾಣಾಬಾಬು ಮೆಟ್ಲು ಹತ್ತುತ್ತಿದ್ದ ಮಗನನ್ನು ವಿಶಾರದ ಅವರು ಕರೆದ್ರು. ರಣಧೀರ್ ಹಿಂದೆ ತಿರುಗಿ, ಹೇಳಮ್ಮ ಅಂತಾನು. ರಾತ್ರಿ ಪೂರ್ತಿ ಮನೆಗೆ ಬರಲಿಲ್ವಂತೆ, ಎಲ್ಲಿಗೆ ಹೋಗಿದ್ದೆ ರಾಣ? ಬಿಸ್ನೆಸ್ ಡೀಲ್ ಇತ್ತು, ಅದರ ಕೆಲಸದ ಮೇಲೆ ಔಟ್ ಆಫ್ ಸಿಟಿ ಹೋಗಿದ್ದೆ. ಹೌದಾ? ಆದರೆ ಕಳೆದ 4 ದಿನಗಳಿಂದ ಹೊಸ ಆಫೀಸ್ ಬಿಟ್ಟರೆ ಮೇನ್ ಬ್ರಾಂಚ್ ಕಡೆ ಕಣ್ಣೆತ್ತಿಯೂ ನೋಡ್ತಿಲ್ವಂತೆ.
ಮೇನ್ ಬ್ರ್ಯಾಂಚ್ ನೋಡ್ಕೊಳ್ಳೋದಕ್ಕೆ ಅಭಿ ಇದಾನಲ್ಲ ಅಮ್ಮ. ಹೊಸ ಆಫೀಸ್ ಆದ್ದರಿಂದ ನಾನು ಅಲ್ಲೇ ಜಾಸ್ತಿ ಇರಬೇಕಾಗತ್ತೆ. ಅಭಿ ಕೇವಲ MD ರಾಣಾ ಬಾಬು ಅಂತ ಮಧ್ಯಪ್ರವೇಶಿಸಿದ್ರು ಕಾಳೇಶ್ವರ್ ಅವರು. ಅಂದರೆ ಏನು ಮಾವ ನಿಮ್ಮ ಉದ್ದೇಶ ಅಂತ ರಣಧೀರ್ ನೇರವಾಗಿ ಸೀರಿಯಸ್ ಧ್ವನಿಯಲ್ಲಿ ಕೇಳ್ದ. ಆ ಗಂಭೀರತೆಗೆ ಸ್ವಲ್ಪ ತಗ್ಗಿ, ನನ್ನ ಉದ್ದೇಶ ಒಬ್ಬ CEO ಅಧಿಕಾರ MDಗಿರೋದಿಲ್ಲ ಅಂತ ಹೇಳೋದಷ್ಟೇ ಅಂದ ಕಾಳೇಶ್ವರ್. ಅಷ್ಟರಲ್ಲಿ ಅಭಿರಾಮ್ ಅಲ್ಲಿಗೆ ಬಂದು, ಅಸ್ಲಿಗೆ ನನ್ನನ್ನು MD ಆಗಿ ಇರಿಸೋ ಅವಶ್ಯಕತೆ ಮಾವನಿಗೇನಿತ್ತು ಡ್ಯಾಡಿ ಅಂತ ಕೇಳ್ದ. ಕಾಳೇಶ್ವರ್ ಕೋಪದಿಂದ, ಅವಶ್ಯಕತೆ ಅಂದರೆ ಏನಭಿ ಅಂತ ಮಗನನ್ನು ಪ್ರಶ್ನಿಸಿದ್ರು. ಈ ಆಸ್ತಿ ಅಂತಸ್ತು ಬಿಸ್ನೆಸ್ ಎಲ್ಲನೂ ಮಾವನಿಗೆ ಮತ್ತು ರಾಣಾಗೆ ಸೇರಿದ್ದು. ನೀವು ಅಮ್ಮನನ್ನು ಮದುವೆ ಆಗಿ ಮನೆ ಅಳಿಯಾಗಿ ಇರೋದಕ್ಕೆ ಒಪ್ಪಿದ್ದಕ್ಕೆ ತಾತ ಏನವರು ಅಮ್ಮನ ಮೇಲಿನ ಪ್ರೀತಿಯಿಂದ ನಿಮ್ಗೊಂದು ಸ್ವಂತ ಬಿಸ್ನೆಸ್ ಮಾಡಿಕೊಟ್ರು. ನನಗೆ ನಿಮ್ಮಿಂದ ಅದು ಮಾತ್ರ ಪರಂಪರೆಯಾಗಿ ಬರುತ್ತೆ. ಆದರೆ ಅಚ್ಯುತ್ ಮಾವನಿಗೆ ನಾನೆಂದರೆ ಇಷ್ಟ. ಹಾಗಾಗಿ ನಿಮ್ಮ ಬಿಸ್ನೆಸ್ ಸಂಬಂಧವಿಲ್ಲದಿದ್ದರೂ ರಾಣನನ್ನು ಅವರ ಸಾಮ್ರಾಜ್ಯಕ್ಕೆ CEO ಮಾಡಿ ನನ್ನನ್ನು MD ಮಾಡಿದ್ರು. RS ಇಂಡಸ್ಟ್ರೀಸ್ ನಾನು MD ಆಗಿದ್ದು ಕೇವಲ ಮಾವನ ಪ್ರೀತಿಯಿಂದಲೇ ಹೊರತು ನಿಮ್ಮ ಮಗ ಅಂತಲೋ ಅಥವಾ ನನ್ನ MS ಸರ್ಟಿಫಿಕೇಟ್ ನೋಡಿಯೋ ಅಲ್ಲ. ಅದು ನನಗೆ ಸಿಕ್ಕ ಅದೃಷ್ಟ. ಹೀಗಿರುವಾಗ ನೀವೇಕೆ ಅಧಿಕಾರಿಗಳ ಬಗ್ಗೆ ಮಾತನಾಡ್ತಿದ್ದೀರಿ ಅಂತ ಅಭಿ ತಂದೆಯನ್ನು ತರಾಟೆಗೆ ತೆಗೆದುಕೊಂಡ. ಮಗನ ಮಾತುಗಳಿಗೆ ಏನು ಹೇಳಲಾಗದೆ ಕಾಳೇಶ್ವರ್ ಸೈಲೆಂಟ್ ಆದರು. ಮಾವ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅಧಿಕಾರದ ಬಗ್ಗೆ ಮಾತೆತ್ತಿದ್ರೋ ಗೊತ್ತಿಲ್ಲ, ಆದರೆ ನನ್ನ ನಂತರ ಈ ಮನೆಯಲ್ಲೂ ಬಿಸ್ನೆಸ್ಸಲ್ಲೂ ಎಲ್ಲ ಪವರ್ಸ್ ಅಭಿ ಕೈಯಲ್ಲಿರುತ್ತೆ ಅಂತ ರಣಧೀರ್ ಖಡಕ್ಕಾಗಿ ಹೇಳ್ದ. ಈಗೇನೋ ಸರಿ ಬಾಬು, ನಾಳೆ ನಿನ್ನ ಮದುವೆ ಆದಮೇಲೆ ನಿನ್ನ ಹೆಂಡತಿ ಬಂದಮೇಲೆ ಅದೇನಣ್ಣ ಹಾಗಂತ್ಯ? ರಾಣಾಬಾಬು ಮದುವೆ ಆಗೋದು ನಮ್ಮ ಆಮ್ರಪಾಲಿ ಜೊತೆಯಲ್ಲೇ ಅಲ್ವಾ ಅಂದರು ವಿಶಾರದ. ಸ್ಟಾಪ್ ದಿಸ್ ಅನ್ನೆಸೆಸರಿ ಟಾಪಿಕ್. ರಣಧೀರ್ ಧ್ವನಿ ಗುಡುಗನಂತೆ ಕೇಳಿಸ್ತು. ಅಭಿಯನ್ನು ಬಿಟ್ಟು ಉಳಿದ ಇಬ್ಬರು ಭಯದಿಂದ ಅವನನ್ನು ನೋಡ್ತಿದ್ರು. ನನಗೂ ಆಮ್ರಪಾಲಿಗೂ ಮದುವೆ ಮಾಡಬೇಕೆಂಬ ಆಲೋಚನೆ ನಿಮ್ಮಲ್ಲಿದ್ದರೆ ಈಗಲೇ ಅದನ್ನು ಬಿಟ್ಬಿಡಿ. ನನ್ನ ಲೈಫ್ ಯಾರ ಜೊತೆ ಅನ್ನೋದು ಕೇವಲ ನನ್ನ ನಿರ್ಧಾರ ಮಾತ್ರ ಅಂತ ತಾಯಿ ಮತ್ತು ಮಾವನನ್ನು ಸೀರಿಯಸ್ ಆಗಿ ನೋಡಿ ವೇಗವಾಗಿ ಸೆಕೆಂಡ್ ಫ್ಲೋರ್ಗೆ ಹೋದ. ಆಸೆ ಪಡೋದಕ್ಕೂ ಒಂದು ಲಿಮಿಟ್ ಇರಬೇಕು ಡ್ಯಾಡಿ ಅಂತ ತಂದೆ ಮತ್ತು ಅತ್ತೆಯ ಮೇಲೆ ಕಿರಿಕಿರಿ ಮಾಡಿಕೊಂಡು ಅಭಿ ಹೊರಗಡೆ ನಡೆದ. ವಿಶಾರದ ಮತ್ತು ಕಾಳೇಶ್ವರ ಹಾಲ್ನಲ್ಲಿ ದಿಕ್ಕೇ ತೋಚದಂತೆ ಸೋಫಾದಲ್ಲಿ ಕೂತ್ಬಿಟ್ರು. ಒಂದು ಸಣ್ಣ ಕ್ಲಾರಿಫಿಕೇಷನ್. ವಿಶಾರದ ಮತ್ತು ಕಾಳೇಶ್ವರ್ ಅಣ್ಣ ತಂಗಿ, ಅಂದರೆ ಎಕ್ಸ್ಚೇಂಜ್ ಮ್ಯಾರೇಜ್ ತರಹ. ರಾಣಾ ತಂದೆ ಅಭಿಯ ಸೋದರತೆಯನ್ನು ಮದುವೆಯಾಗಿದ್ದರೆ ಅಭಿಯ ತಂದೆ ರಾಣಾ ಸೋದರತೆಯನ್ನು ಮದುವೆಯಾಗಿ ಮನೆ ಅಳಿಯನಾಗಿ ಬಂದಿದ್ದಾರೆ. ರೂಮಿಗೆ ಸೇರಿದ ರಣಧೀರ್ಗೆ ಹಾಲ್ನಲ್ಲಿ ನಡೆದ ವಿಷಯ ಕಿರಿಕಿರಿ ಉಂಟು ಮಾಡ್ತು. ಅರ್ಧ ಗಂಟೆ ಕೋಲ್ಡ್ ಶವರ್ ಮಾಡಿ ನೈಟ್ ಡ್ರೆಸ್ ತರಿಸಿದ ನಂತರ TV ಆನ್ ಮಾಡಿ ಸಾವೇರಿ ಕಾಲ್ ಮಾಡ್ದ. ಫೋನ್ ಲಿಫ್ಟ್ ಮಾಡಿದ ಸಾವೇರಿ, ಸರ್ ಅಂತ ನಗ್ತಾ, ಯಾರೇ ನಿನಗೆ ಸರ್ರೋ ಅಂದ. ನೀವೇ ಸರ್. ಇನ್ನೊಂದು ಸಲ ಸರ್ ಅಂದೆ ಅಂದ್ಕೋ. ಸ್ವಲ್ಪ ನಿಮಿಷಗಳ ನಂತರ ಆ ಸರ್ ಅನ್ನೋ ಜಾಗದಲ್ಲಿ ಯಜಮಾನ್ರೆ ಅಂತ ಕರೆಯೋ ಹಾಗೆ ನಿನ್ನ ಕೊರಳಲ್ಲಿ ನಾನು ಕಟ್ಟಿದ ತಾಳಿ ಇರುತ್ತೆ. ಆಲ್ರೆಡಿ ಈಗೋದಲ್ಲಿದ್ದೀನಿ. ನಿನ್ನ ಈ ಚೇಷ್ಟೆಯಿಂದ ಅದನ್ನಿನ್ನೂ ದೊಡ್ಡದು ಮಾಡಬೇಡ. ತಾಳಿವರೆಗೂ ಯಾಕೆ ಬಿಡಿ ಸರ್ ಅನ್ನಲ್ಲ ಅಂದ್ಲು ಸಾವೇರಿ. ಅವಳ ಧ್ವನಿಯಲ್ಲಿದ್ದ ಬದಲಾವಣೆಗೆ ನಗ್ತಾ, ಏನು ಮಾಡ್ತಿದ್ಯಾ ಅಂತ ಕೇಳ್ದ ರಣಧೀರ್. ಏನೂ ಮಾಡ್ತಿಲ್ಲ, ನೀವು ಕಾಲ್ ಮಾಡಿದ್ದಕ್ಕೆ ಮೇಲ್ಗಡೆ ಬಂದೆ. ನೀವೇನು ಮಾಡ್ತಿದ್ದೀರಾ? ಈಗಷ್ಟೇ ಫ್ರೆಶ್ ಆಗಿ TV ನೋಡ್ತಾ ನಿನ್ನ ಜೊತೆ ಮಾತಾಡ್ತಿದ್ದೀನಿ. TV ನೋಡ್ತಿದ್ದೀರಾ ಅಂದರೆ ಹಾಲ್ನಲ್ಲಿದ್ದೀರಾ? ಪಕ್ಕದಲ್ಲಿ ಯಾರೂ ಇಲ್ವಾ? ನಾನು ಹಾಲ್ನಲ್ಲಿಲ್ಲ ಸಾವಿ, ನನ್ನ ಬೆಡ್ರೂಮ್ನಲ್ಲೇ ಇದ್ದೇನೆ. ಅಂದರೆ ಫ್ಯೂಚರ್ನಲ್ಲಿ ನಮ್ಮ ಬೆಡ್ರೂಮ್. ನಿದ್ದೆ ಮಾಡೋ ರೂಮಲ್ಲಿ TV ಯಾಕೆ? ನಾನು ಸಿಟ್ಟಿಂಗ್ ಏರಿಯಾದಲ್ಲಿದ್ದೀನಿ. ಅಂದರೆ ನಮ್ಮ ಬೆಡ್ರೂಮ್ 4 ಪಾರ್ಟಿಷನ್ ಇರುತ್ತೆ. ಫ್ರಂಟ್ ಸಿಟ್ಟಿಂಗ್ ಏರಿಯಾ ಅಥವಾ ಲಾಂಚ್, ಅಲ್ಲಿಂದ ಇನ್ನೊಂದು ಡೋರ್ ಓಪನ್ ಮಾಡಿದ್ರೆ ಬೆಡ್ರೂಮ್, ಅದಕ್ಕೆ ಅಟ್ಯಾಚ್ಡ್ ವಾಶ್ರೂಮ್ ಮತ್ತು ಡ್ರೆಸ್ಸಿಂಗ್ ಏರಿಯಾ. ಬೆಡ್ರೂಮ್ನ ಇನ್ನೊಂದು ಡೋರ್ ಓಪನ್ ಮಾಡಿದ್ರೆ ಕ್ಲೋಸೆಟ್ ರೂಮ್ ಮತ್ತು ಎಕ್ಸ್ಟ್ರಾ ಸ್ಪೇಷಿಯಸ್ ಬಾಲ್ಕನಿ. ಏನು 4 ರೂಮ್ ಸೇರಿ ಒಂದು ಬೆಡ್ರೂಮಾ? ಸಾವೇರಿ ಕಣ್ಣು ದೊಡ್ಡದು ಮಾಡಿದ್ಲು. ಹೌದು, ನಿನಗೆ ಸರಿಯಾಗಿ ಅರ್ಥವಾಗಿದೆಯೋ ಇಲ್ವೋ ವಿಡಿಯೋ ಮಾಡಿ ಕಳಿಸ್ತೀನಿರು ಅಂತ ಏರ್ಪೋರ್ಟ್ಸ್ ಕನೆಕ್ಟ್ ಮಾಡಿಕೊಂಡ. 2 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಸೆಂಡ್ ಮಾಡಿ 2 ಮಿನಿಟ್ಸ್ ಅಲ್ಲ, 10 to 15 ಮಿನಿಟ್ಸ್ ಬೇಕು. ಅದಕ್ಕೆ ಮಾತನಾಡ್ತಿರೋ ಅಂದಿದ್ದು. ಅಷ್ಟೊಂದು ಸಮಯನಾ? ಇಡೀ ಮನೆ ವೀಡಿಯೋ ಮಾಡ್ತೀರಾ? ನಮ್ಮ ಇಡೀ ಮನೆ ವೀಡಿಯೋ ಮಾಡಬೇಕಂದ್ರೆ 4 ದಿಕ್ಕಿನಲ್ಲಿ ಕವರ್ ಮಾಡಿದ್ರೂ 1 ದಿನ ಬೇಕು. ಬಾಪ್ರೆ, ಅಷ್ಟು ದೊಡ್ಡ ಮನೆಯಾ? ಮನೆ ಅಲ್ಲ ಸಾವಿ, ಇದು ಮಹಲ್. ತುಂಬ ದೊಡ್ಡದಾಗಿರುತ್ತೆ. ಅಷ್ಟು ದೊಡ್ಡದಾಗಿ ಯಾಕೆ ಕಟ್ಸಿದ್ದೀರೋ? ನಾನು ಕಟ್ಸಿದ್ದಲ್ಲ, ತಾತಯ್ಯನವ್ರು ಕಟ್ಸಿದ್ದು. ಅದನ್ನು ತಂದೆ ಇನ್ನಷ್ಟು ಎಕ್ಸ್ಟೆಂಡ್ ಮಾಡಿದ್ರು. ನಿಮ್ಮ ಮನೆಯಲ್ಲಿ ಎಲ್ರೂ ಅವರು ಅಂತ ಕರಿಬೇಕಾ? ನಿಮ್ಮ ಮನೆ ಅಲ್ಲ, ನಮ್ಮ ಮನೆ ಅನ್ನು. ಎಲ್ಲರನ್ನಲ್ಲ, ತಾತಯ್ಯ ಮತ್ತು ತಂದೆಯನ್ನು ಗೌರವದಿಂದ ಹಾಕಿ ಕರೀತೇವೆ. ನಿಮ್ಮ ತಾತಯ್ಯನವರು ಏನು ಮಾಡ್ಕೊಂಡಿರ್ತಾರೆ? ನಮ್ಮ ತಾತಯ್ಯನವ್ರಿಗೆ ವಯಸ್ಸಾಗಿದೆ ಅಲ್ವಾ,
ಹೆಚ್ಚಾಗಿ ರೂಮ್ನಲ್ಲೇ ಇರ್ತಾರೆ. ಭಗವತ ಓದ್ಕೊಳ್ತಾ ಮತ್ತೆ ನಿಮ್ಮ ತಂದೆ ಅಂತ ಕೇಳ್ತಾಳೆ. ನೆಕ್ಸ್ಟು ಏನಾಗುತ್ತೆ ಅನ್ನೋದನ್ನು ನಾಳೆ ಎಪಿಸೋಡಲ್ಲಿ ತಿಳಿಸ್ತೀನಿ.